ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆಲಿ ಈ 4 ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ನಾವು ಕುತ್ತಾರ ಪದವಿಗೆ ಹೋಗಿದ್ದು ಕೊರಗಜ್ಜನ ಸನ್ನಿಧಾನಕ್ಕೆ. ಇದು ರಕ್ತೇಶ್ವರಿ ಮತ್ತು ಬೆರ್ಮರ ಮತ್ತು ಕೊರಗಜ್ಜನ ಸನ್ನಿಧಿ. ಇದು ಮೇನ್ ನಾವು ಹೋಗ್ತೇವಲ್ಲ, ಅಲ್ಲಿ ವಿಡಿಯೋ ತೆಗಿಲಿಕ್ಕಿಲ್ಲ, ಹಾಗೆ ಅದ್ರದ್ದು ಸ್ವಲ್ಪ ಮಾತ್ರ ಹಾಕಿದ್ದೀನಿ. ಇದು ನಾವು ಹೋಗ್ತಾ ಇದ್ದೀವಿ, ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ ನಾವು ಮಂಗಳೂರಿಂದ ಕುತ್ತಾರಿಗೆ. ಜಾಸ್ತಿ ಅಮೌಂಟ್ ಆಗೋದಿಲ್ಲ, ಹೋಗಿ ಬರಲಿಕ್ಕೆ ಅಂತಲೇ ನಾವು ಮಾತಾಡಿ ಹೋಗ್ತಾ ಇದ್ದೇವೆ. ಅದರ ನಮ್ಮ ಲೈಕ್ ಮಾಡಿ ಅವನ ಹತ್ರ ಮಾತಾಡಿ ಖುಷಿ ಆಗ್ತದೆ. ನಾವು ತುಂಬ ಜನ ಇಷ್ಟಪಟ್ಟಿದ್ದಾರೆ. ನಾನು ವಿಡಿಯೋ ಮಾಡಿದಾಗ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸಂಗ. ಥ್ಯಾಂಕ್ ಯು. ಇವನು ಸಹ ಮಾಣಿಕ್ಯ, ನಿಮಗೆ ಗೊತ್ತುಂಟಲ್ಲ, ಇವನು ದೊಡ್ಡ ಮಗ ಅವರದ್ದು. ಸ್ವಲ್ಪ ಸೈಲೆಂಟ್, ಅಷ್ಟೇ ಬ್ರಿಲಿಯಂಟ್. ತುಂಬ ದೂರ ಅನಿಸ್ಲಿಲ್ಲ ನಮಗೆ, ಅಂದರೆ ಬಸ್ಸಲ್ಲಿ ಅಂದರೆ ಏಜ್ ಆಗೋದಿಲ್ಲ ಇರುವಾಗ ಬಸ್ಸಲ್ಲಿ ಹತ್ತುವುದು ಕಷ್ಟ ಆಗ್ತದಲ್ಲ, ಹಾಗೆ ನಾವು ರಿಕ್ಷಾ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಕಾರೆಲ್ಲ ಸಿಗ್ತದೆ. ಯಾರಾದರೂ ದೂರದಿಂದ ಬರೋರು ಹೇಳುದು, ಬ್ಯಾಂಗ್ಳೂರು ಮೈಸೂರಿನೆಲ್ಲ ಬಂದರೆ ನೀವು ಮಂಗಳೂರಲ್ಲಿ ಇಳಿದು ನೀವು ಇಲ್ಲಿಂದ ರಿಕ್ಷಾ ಮಾಡಿಕೊಂಡು ಹೋಗಿ ಪುನಃ ಅದೇ ರಿಕ್ಷೆಯಲ್ಲಿ ನೀವು ಮಂಗಳೂರಿಗೆ ವಾಪಸ್ ಬರ್ಬೋದು. ನೀವೆಲ್ಲಿ ಸ್ಟೇ ಆಗ್ತೀರಾ ಅಲ್ಲಿ ಬಂದು ಇಳಿಬೋದು. ಇಲ್ಲ ನಿಮಗೆ ತೊಕ್ಕೊಟ್ಟು ಹೋಗಿ ತೊಕ್ಕೊಟ್ಟಿಂದ ಅಲ್ಲಿಂದ ರಿಕ್ಷಾಕ್ಕೆ ಹೋಗಬೇಕಾಗ್ತದೆ. ಮತ್ತು ಅಲ್ಲಿ ಆದಿಗೆ ಹೋಗಿ ನಂದು ಅದೃಷ್ಟ ನೋಡಿ, ಎಷ್ಟು ಸಲ ನಾನು 2 ಸಲ ಆಯ್ತು ಈಗ ಕುತ್ತಾರ ಪದವಿಗೆ ನನಗೆ ಕೊರಗಜ್ಜ ಕರೆಸ್ಕೊಂಡಿದ್ದು. ಒಂದು ಸಲ ಅಕ್ಕ ಎಲ್ಲ ಆವಾಗ ಹೋಗಿದೆ, ಈಗ ಸೆಕೆಂಡ್ ಟೈಮ್ ಆಯಿತು. ಹೋಗ್ಬೇಕು ಅಂದ್ಕೊಳ್ತಾ ಇರುವಾಗಲೇ ಯಾರಾದರೂ ಬರ್ತಾರಲ್ಲ, ಖುಷಿ ಆಗ್ತದೆ ಅವಾಗ. ಅಜ್ಜ ನನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಅಲ್ವಾ. ಖಂಡಿತನೇ ಯಾರೆಲ್ಲ ಹೋಗಲಿಲ್ಲ ಖಂಡಿತ ಒಮ್ಮೆ ವಿಸಿಟ್ ಮಾಡಿ ಆಯಿತಾ. ಇದು ಕೊರಗಜ್ಜಂದು ಅಲ್ಲಿ ತೆಗಿಲಿಕ್ಕೆ ಕೊಡ್ತಾರೆ ಮಾತ್ರ. ಪಿಂಕ್ ಕಲರದ್ದು ನಿಮಗೆ ಕಾಂಪೌಂಡ್ ತೋರಿಸಿದ್ನಲ್ಲ, ಅಲ್ಲೆಲ್ಲ ತೆಗಿಲಿಕ್ಕೆ ಕೊಡೋದಿಲ್ಲ. ಇದು ನೋಡಿ ಸ್ವಲ್ಪ ಅಪ್ಪುಂಟು, ಅಂದರೆ ನಮಗೆಲ್ಲ ಆಗ್ತದೆ, ಸ್ವಲ್ಪ ಏಜ್ ಆದರೆ ಕಾಲು ನೋವೆಲ್ಲ ಇದ್ದವರಿಗೆಲ್ಲ ಹತ್ತಲಿಕ್ಕೆ ಆಗೋದಿಲ್ಲ. ಹಾಗೆ ನಾನು ಹೇಳ್ತಾ ಇದ್ದೆ, ರಿಕ್ಷಾ ಎಲ್ಲ ಸ್ವಲ್ಪ ಕೆಳಗಡೆ ಬರ್ಬೋದು ಇಲ್ಲಿ ಅಂತೇಳಿ. ಫಸ್ಟ್ ಟೈಮ್ ಹೋದಾಗ ರಿಕ್ಷಾದವರು ಕೆಳಗಡೆ ತಂದು ಬಿಟ್ಟಿದ್ದರು. ನಮಗೆ ಸ್ವಲ್ಪ ನೋಡಿ ಈ ಥರ ಅಪ್ಪುಂಟಲ್ಲ, ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಫಸ್ಟ್ ಟೈಮ್ ಬಂದಾಗ ಆ ಸೈಡಲ್ಲಿ ಇತ್ತು ನೋಡಿ, ಸೆಕೆಂಡ್ ಟೈಮ್ ಬರುವಾಗ ಈ ಸೈಡಿಗೆ ಆಗಿದೆ ರೋಡು. ಲಾಸ್ಟ್ ಟೈಮ್ ಹೋದಾಗ ಕರೆಕ್ಟಾಗಿ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ನಾನು ಚಕ್ಲಿ ತಿಂತಾ ಇದ್ದೆ, ಅಲ್ಲಿ ಪ್ರಸಾದ ಕೊಡ್ತಾರಲ್ಲ, ಹಾಗೆ ಅವರೆಲ್ಲ ನಗಾಡ್ತಾ ಇದ್ರು, ಎಂತ ತಿಂದುಕೊಂಡು ವಿಡಿಯೋ ಮಾಡೋದು ಅಂತೇಳಿ. ನೋಡಿ ಇವನು ಸಹ ವಿಡಿಯೋ ತೆಗಿತಾ ಇದ್ದ. ಹಾಗೆ ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡ್ವಿ ನಾವು. ಟ್ರಿಪ್ ಅಂತ ಹೇಳಿದ್ರೆ ಟ್ರಿಪ್ಪೇ ನಮ್ಮದು. 4 ವಿಡಿಯೋ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಂಡಿದ್ದೇನೆ. ಇದು ಮೂಡುಬಿದ್ರೆ 1000 ಕಂಬ ಬಸದಿ ಉಂಟಲ್ಲ, ಅದು ಇಲ್ಲಿ. ಮಾತ್ರ ಇಲ್ಲಿ ಅಂದರೆ ಇದು ಕ್ಯಾಮರಾ ಅಥವಾ ಮೊಬೈಲ್ ತಗೊಂಡು ಹೋಗಲಿಕ್ಕೆ ಇಲ್ಲ ಅಂತೆ, ಅಂದರೆ ಸ್ವಲ್ಪ ಸಮ್ ಅಮೌಂಟ್ ಏನೋ ಕಟ್ಟಲಿಕ್ಕೆ ಉಂಟಂತ ಹೇಳ್ತಾರಲ್ಲಿ. ಹಾಗೆ ನಾವು ಹೊರಗಡೆಯಿಂದ ಮಾತ್ರ ಸ್ವಲ್ಪ ವಿಡಿಯೋ ಮಾಡಿ ಕೊಟ್ಟ ನನಗೆ ಅವನು ತಮ್ಮ. ಹಾಗೆ ಅದನ್ನು ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ. ಯಾರಾದರೂ ನಿಮಗೆ ಇಲ್ಲಿ ಸೌತ್ ಕೇಂದ್ರ ಹಾಗೆಲ್ಲ ನೀವು ತಿರುಗಾಡಲಿಕ್ಕೆ ಬರ್ತೀರಲ್ಲ, ಆ ಟೈಮಲ್ಲಿ ಇಲ್ಲಿ ಸಹ ಒಮ್ಮೆ ನೀವು ವಿಸಿಟ್ ಮಾಡಿ. ತುಂಬ ನೋಡುವಂಥದ್ದೊಂದು ಪ್ಲೇಸ್ ಇದೆಲ್ಲ, 1000 ಕಂಬ ಬಸದಿದ್ದು ಜೈನರದ್ದು. ತುಂಬ ಚೆಂದ ಉಂಟು ನೋಡಲಿಕ್ಕೆ. ಇದು ಮಕ್ಕಳ ನರಿಸೈನ್ಯ ನೋಡಿ, ನಮ್ಮ ಪುಟಾಣಿ ಕೂತಿದ್ದು ನೋಡಿ ಅವನು. ಇನ್ನು ಈವ್ನಿಂಗ್ ನಾವಿಲ್ಲಿ ನಮ್ಮ ಮಂಗಳೂರಲ್ಲಿ ಇದು ಸುಲ್ತಾನ್ ಬತ್ತೇರಿ ಅಂತ ಅಲ್ಲಿ ಹೋಗಿದ್ದು ನಾವು. ಅವನ ಮಾತು ಕೇಳಿ ಆಯ್ತು. ಕಸರತೆ ಕಸದವತೆ ಜೈ ಶಿವಾಜಿ, ಜೈ ಶಿವಾಜಿ. ತೊಯ್ ತೊಯ್ ಮನೆ ಐತಿ
ಇಲ್ಲಿ ಸಹ ನೀವು ವಿಸಿಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ಪ್ಲೇಸ್. ಇಲ್ಲಿಂದ ಅಂದರೆ ಬೋಟಲ್ಲಿ ಹೋಗ್ಬೇಕು, ಸ್ವಲ್ಪ ನಾವು ಆಚೆ ಬೀಚಿಗೆ ಬಿಡ್ತಾರೆ ಬೋಟಲ್ಲಿ ಹೋದರೆ. ನಾವು ಹೋಗಿದ್ದಂತೆ ಕ್ರಿಸ್ಮಸ್ ಹಾಲಿಡೇ ಅಲ್ವಾ, ಹಾಗೆ ತುಂಬ ರಶ್ ಇತ್ತು, ಲೈನ್ ಇತ್ತು ಸ್ವಲ್ಪ. ಟಿಕೆಟ್ ಎಲ್ಲ ತೊಗೊಂಡು ಲೈನಲ್ಲಿ ನಿಲ್ಲಬೇಕಿತ್ತು. ಖಂಡಿತ ಇಲ್ಲಿ ಸಹ ನೀವು ವಿಸಿಟ್ ಮಾಡ್ಬೋದು. ಬ್ಯಾಂಗ್ಳೂರು, ಮೈಸೂರು ಔಟ್ಸೈಡಿಂದ ಯಾರಾದರೂ ಬಂದರೆ ಇಲ್ಲಿ ಸುಲ್ತಾನ್ ಬತ್ತೇರಿ ಅಂತ ಹೇಳ್ತಾರೆ ಇದಕ್ಕೆ. ಸುಲ್ತಾನ್ ಬತ್ತೇರಿಯಿಂದ ತಣ್ಣೀರು ಬಾವಿಗೆ ಹೋಗಲಿಕ್ಕೆ. ಅಂದರೆ ನಮ್ಮ ಮಂಗಳೂರಿನವರಿಗೆಲ್ಲ ಗೊತ್ತಿರ್ಬೋದು ಇದು ಪ್ಲೇಸ್. ನಾನು ಹೊರಗಡೆಯಿಂದ ಬರೋರಿಗೆ ಹೇಳ್ತಾ ಇದ್ದೇನೆ. ಇದು ಬೋಟಲ್ಲಿ ನಾವು ಕುತ್ಕೊಂಡಾಗ ಒಂದು ಸ್ವಲ್ಪ ಕ್ಲಿಪ್ಸ್ ತೆಗಿತಾ ಇದ್ದ. ರಶ್ ಅಂತ ಹೇಳಿದರೆ ಅಷ್ಟು ರಶ್, ನಮ್ಮ ಪುಟಾಣಿಗೆ ಇರಿಟೇಟ್ ಥರ ಆಗ್ತಾ ಇತ್ತು. ಇದು ನೋಡಿ, ಬೋಟಲ್ಲಿ ಹೋಗಿ ನಮಗೆ ಆಚೆ ಬಿಡ್ತಾರಲ್ಲ, ಇದು ಬೀಚಲ್ಲಿ ತಣ್ಣೀರು ಬಾವಿ. ನೋಡಿ ಜನ ಎಷ್ಟು ರಶ್ ಹೇಳಿದರೆ. ಇನ್ನು ಪಣಂಬೂರು ಬೀಚಲ್ಲಿ ಅಂತೂ ಕಾಲಿಡಲಿಕ್ಕೆ ಜಾಗ ಇರಲಿಲ್ಲ ಅಂತ, ಅಷ್ಟು ರಶ್ ಇತ್ತು. ನಮಗೆ ಅಂದರೆ ಅಲ್ಲಿಯೇ ಹೋಗ್ಲಿಕ್ಕಿತ್ತು, ಮತ್ತು ನಾವು ಕ್ಯಾನ್ಸಲ್ ಮಾಡಿ ಇಲ್ಲಿ ಹೋಗಿದ್ದು. ಇದು ನೋಡಿ ಅನ್ಎಕ್ಸ್ಪೆಕ್ಟೆಡ್, ಇದು ಇಬ್ಬರದ್ದು ಒಂದೇ ಥರ ಡ್ರೆಸ್ಸು. ಅದನ್ನೇ ಹೇಳಿ ನಾವು ಆಗಾಡ್ತಾ ಇದ್ವಿ, ನಾವು ಒಂದೇ ಥರ ಡ್ರೆಸ್ ಹಾಕಿದ್ದೇವಲ್ಲ ಅಂತೇಳಿ. ಈವ್ನಿಂಗ್ ಸೀನರಿ ಮಾತ್ರ ಸೂಪರ್ ಆಗಿರ್ತದಲ್ವ ಬೀಚ್ ಹತ್ರ. ಅಂದರೆ 7 o'clock ನಂತರ ನೀರಲ್ಲೆಲ್ಲ ಬಿಡುವುದಿಲ್ಲ ಅಲ್ಲಿ. 7 ಅಂತಲ್ಲ, 6:30 ನಂತರ ನೀರ ಹತ್ರ ಆಡಲಿಕ್ಕೆಲ್ಲ ಬಿಡುವುದಿಲ್ಲ. ಅಂದರೆ ನಾವು ಹೋಗುವಾಗ ಸ್ವಲ್ಪ ಲೇಟ್ ಆಯ್ತಲ್ಲ, ಹಾಗೆ ಮಕ್ಕಳಿಗೆ ಸ್ವಲ್ಪ ನೀರಲ್ಲೆಲ್ಲ ಆಟ ಆಡಲಿಕ್ಕೆ ಆಗಲಿಲ್ಲ ಪಾಪ. ಇವಂದೇ ಒಂದು ಗಮ್ಮತ್ತು ನಮಗೆ. ಅವನು ಹೋದ್ಮೇಲೆ ಎಷ್ಟು ಬೋರ್ ಆಗ್ತದೆ ಮನೆಯಲ್ಲಿ ಅಂತ ಹೇಳಿದ್ರೆ, ಊರಿಗೆ ಹೋದ್ಮೇಲೆ ಅವನು. ಇಲ್ಲಿಂದ ನಾವು ರಿಟರ್ನ್ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಇದು ಮುರುಡೇಶ್ವರಕ್ಕೆ ಹೋದಾಗ ಸ್ವಲ್ಪ ಫೋಟೋಸ್ ಎಲ್ಲ ಅವರು ತಗೊಳ್ತಾ ಇದ್ರು. ಅಂದರೆ ಇದು ನಮ್ಮ ಊರಿದು, ನಮ್ಮ ಅಮ್ಮನ ಮನೆ ಹತ್ರ ಇದು. ಹಾಗೆ ನಾನು ಜಾಸ್ತಿ ಎಂಥ ಫೋಟೋಸಿಗೆಲ್ಲ ಹೋಗಲಿಲ್ಲ, ಅವರೆಲ್ಲ ತೆಗಿತಾ ಇದ್ರು ಫೋಟೋಸ್. ಇದು ತುಂಬ ಜನ ನೋಡಿರ್ಬೋದು ಪ್ಲೇಸ್ ಅಲ್ವಾ. ನೋಡದೇ ಇದ್ದವರು ಖಂಡಿತ ಮುರುಡೇಶ್ವರಕ್ಕೆ ಹೋಗಿ ವಿಸಿಟ್ ಮಾಡಿ. ಅಲ್ಲಿ ಬೀಚಲ್ಲಿ ಆಟ ಆಡಲು ಅಷ್ಟು ಒಳ್ಳೆಯದು. ಮತ್ತು ನನಗೆ ಯಾವ ಬೀಚಲ್ಲಿ ಸಹ ಆಗೋದಿಲ್ಲ ಅನಿಸ್ತದೆ. ಅಂದರೆ ಅದು ನಮ್ಮೂರಲ್ವ, ಹಾಗೆ ಸ್ವಲ್ಪ ಇದು ಜಾಸ್ತಿ ನನಗೆ ಅದ್ರ ಮೇಲೆ. ನಾನು ಯಾವಾಗಲೂ ಹೇಳೋದಿಲ್ಲ, ಮಂಗಳೂರು ಬೀಚ್ಗಿಂತ ನಮಗೆ ಮುರುಡೇಶ್ವರ ಬೀಚ್ ಒಳ್ಳೆಯದು ಅಂತ ಹೇಳೋದು ನಾನು. ತುಂಬ ಒಳ್ಳೆಯದಾಗ್ತದೆ ಅಲ್ಲಿ. ಅಂದರೆ ಅಷ್ಟು ಹೊಂಡ ಥರ ಇಲ್ಲ ಅನಿಸೋದಪ್ಪ ನನಗೆ ಮುರುಡೇಶ್ವರ ಬೀಚ್. ಸ್ವಲ್ಪ ಮಕ್ಕಳಿಗೆಲ್ಲ ಒಳ್ಳೆಯದಾಗ್ಬೋದೇನೋ ಆಟ ಆಡಲಿಕ್ಕೆ. ನೀವು ನೋಡ್ಕೊಂಡು ಬನ್ನಿ, ಅದು ಅವರು ಫೋಟೋ ಎಲ್ಲ. ಆಮೇಲೆ ಅವರು ಪ್ಲೇಸಸ್ ಎಲ್ಲ ಸ್ವಲ್ಪ ಇದು ಕವರ್ ಎಲ್ಲ ಮಾಡಿದ್ದಾನೆ ಅವನು. ಇದು ನಮ್ಮ ಊರಲ್ಲಿರೋ ಮನೆಯಲ್ಲಿ ನೋಡಿ, ಡಾಲ್ ಜೊತೆಲಿ ಕೂತದ್ದು ಇನ್ನೊಂದು ಡಾಲ್. ಇನ್ನು ಅವರು ಅಲ್ಲದೆ ಮುರುಡೇಶ್ವರದ ಪುನಃ ನಾನಿಲ್ಲಿ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೇನೆ ನೋಡಿ. ಇದು ಒಂಟೆ ಸವಾರಿ, ಅಲ್ಲಿ ಒಂಟೆ ಮತ್ತು ಕುದುರೆ ಎರಡು ಸಹ ಇರ್ತದೆ. ಮಕ್ಕಳಿಗೆ ಅದೊಂದು ಜಾಲಿ ಅಲ್ವಾ, ಒಂಟೆ ಮೇಲೆ ಕೂತ್ಕೊಂಡು ಮತ್ತು ಕುದುರೆ ಮೇಲೆಲ್ಲ ದೊಡ್ಡ ರೌಂಡ್ ತೆಗಿತಾರೆ. ಅದೊಂದು ಒಳ್ಳೆಯದಾಗ್ತದೆ ಅಲ್ಲಿ. ಅಂದರೆ ನಮಗಿಲ್ಲಿ ಪಣಂಬೂರು ಬೀಚಿಗೆ ಹೋದರೆ ಇತ್ತೇನೋ, ನಾವಲ್ಲಿ ಹೋಗಲಿಲ್ಲಲ್ಲ, ಹಾಗೆ ಅಲ್ಲಿ ಸಿಗ್ತೀವಿ ರೀ ಇಬ್ಬರಿಗೆ ಸಹ ಅದು ಆಟ ಆಡಲಿಕ್ಕೆ. ನೀವಲ್ಲಿ ಮುರುಡೇಶ್ವರಕ್ಕೆ ಹೋದರೆ ನೇತ್ರಾಣಿ ಗುಡ್ಡ ಅಲ್ಲೆಲ್ಲ ಹೋಗ್ಬೋದು, ತುಂಬ ಒಳ್ಳೇದುಂಟಲ್ಲಿ ನೇತ್ರಾಣಿ ಗುಡ್ಡ ಎಲ್ಲ. ತುಂಬ ಇಂಪ್ರೂವ್ ಆಗಿದೆ ಈಗ ಮುರುಡೇಶ್ವರ. ನಿಮಗೆ ಅಂದರೆ ಸ್ಟೇ ಮಾಡಲಿಕ್ಕೆ ಸಹ ಹೋಟೆಲ್ಸ್ ಉಂಟು, ಫುಡ್ಡಿಗೆ ಸಹ ಯಾವುದೇ ಪ್ರಾಬ್ಲಮ್ ಇಲ್ಲ ಅಲ್ಲಿ. ಮತ್ತು ನೀಟ್ ಕ್ಲೀನ್ ಎಲ್ಲ ಒಳ್ಳೇದುಂಟಲ್ಲಿ, ಅದನ್ನು ನಾನು ಅಂತೂ ಹೇಳ್ತೇನೆ. ನಿಮಗೆ ಬೀಚ್ ನೋಡಿದರೆ ಗೊತ್ತಾಗ್ಬೋದಲ್ಲ ಎಷ್ಟು ಕ್ಲೀನ್ ಉಂಟು ಬೀಚ್. ಅವನಿಗೆ ಒಂದು ಖುಷಿ ಹೇಳಿದರೆ ಇಬ್ಬರಿಗೂ ಸಹ ಖುಷಿಯಾಗಿದೆ. ಮಾತ್ರ ನಮ್ಮ ದೊಡ್ಡವನು ಸ್ವಲ್ಪ ಎಕ್ಸ್ಪ್ರೆಷನ್ ಅದೆಲ್ಲ ಇಲ್ಲ ಅವನದ್ದು. ಇದು ಪುಟ್ಟಾಣಿ ಅಂತೂ ಮಾತ್ರ ಸೂಪರ್. ಜನ ನೋಡಿ ಅಲ್ವಾ,
ರಶ್ಶು ಇದು ರಜೆ ಟೈಮಲ್ಲೆಲ್ಲ ಸ್ಕೂಲೆಲ್ಲ ರಜೆ ಇರ್ತದಲ್ಲ, ಹಾಗೆ ಆಫೀಸ್ ರಜೆ ಇರುವಾಗ ಎಲ್ಲ ಕಡೆ ರಶ್ ಆ ಟೈಮಲ್ಲಿ. ಎಲ್ಲಿ ಟೆಂಪಲ್ ಆಗಲಿ, ಬೀಚ್ ಆಗಲಿ, ಹೋಟೆಲ್ ಎಲ್ಲ ಸಹ ರಶ್. ನೋಡಿ ಎಷ್ಟು ಕ್ಯಾಮಲ್ ಉಂಟಲ್ಲಿ, ಹಾರ್ಸ್ ಕ್ಯಾಮಲ್ ಎಲ್ಲ ತುಂಬ ಉಂಟು. ಬೀಚಲ್ಲಿ ಆಟ ಆಡಲಿಕ್ಕೆ ಅವನ್ನ ಕರ್ಕೊಂಡು ಎದುರುಗಡೆ ನಿಂತ್ಕೊಂಡ್ರೆ ಇದು ಬೀಚ್ ಅಲ್ಲ ಹೇಳುದು, ಇದು ಖಾಲಿ ನೀರು. ಮುಂದ್ಗಡೆ ಹೋದ್ರೆ ಬೀಚ್ ಅಂತ ಹೇಳುದು. ಅಂದ್ರೆ ಸ್ವಲ್ಪ ದೂರ ಹೋಗಿ ನೀರು ತುಂಬ ಬರ್ತದಲ್ಲ ಅದು ಬೀಚ್, ಇದು ಎದುರುಗಡೆ ಇರುವುದು ನೀರು. ಹಾಗೆ ಅವನು ಇನ್ನು ಹಾರ್ಸ್ ರೈಡಿಂಗ್ ಸ್ಟಾರ್ಟ್ ಆಯಿತು. ಇಬ್ಬರದ್ದು ಸಹ ಇಷ್ಟು ದೊಡ್ಡ ರೌಂಡ್ ತೆಗಿತಾರೆ ಅವ್ರು ಇಷ್ಟು ದೊಡ್ಡ ರೌಂಡ್ ತೆಗಿತಾರೆ ಅಂತೇಳಿ ಗೊತ್ತೇ ಇಲ್ಲ ನನಗೆ. ನಾನೊಂದು ಸ್ವಲ್ಪ ರೌಂಡ್ ಹಾಕ್ಬೋದು ಅಂದ್ಕೊಂಡೆ, ಇದರಲ್ಲಿ ತುಂಬ ದೊಡ್ಡ ರೌಂಡ್. ಹಾಗಾಗಿ ನಾನು ಸ್ವಲ್ಪ ವೀಡಿಯೋಸ್ ಸ್ವಲ್ಪ ಓಡಿಸಿದೆ. ಅಂದರೆ ಮತ್ತೆ ನಿಮಗೆ ಸಹ ಬೋರ್ ಆಗಬಾರ್ದಲ್ಲ, ಇದೆಂತ ತೋರಿಸ್ತಾರೆ ಇವರು ಅಂತೇಳಿ. ಖಂಡಿತ ನೀವು ಹೋದಾಗ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗಿ, ಯಾರೆಲ್ಲ ಹೋಗಿರ್ಬೋದು. ಮುರುಡೇಶ್ವರ ಅಂತ ಹೇಳಿದ್ರೆ ಫೇಮಸ್ ಪ್ಲೇಸ್ ಅಲ್ವಾ, ಹಾಗೆ ಹೋಗ್ತಾರೆ. ಅಂದರೆ ನಾವೆಲ್ಲ ಚಿಕ್ಕದಿರುವಾಗ ಇದೆಲ್ಲ ಇರಲಿಲ್ಲಲ್ಲ. ಈಗ ನಮ್ಮ ಮಕ್ಕಳ ಟೈಮಲ್ಲೆಲ್ಲ ಇದೆಲ್ಲ ಉಂಟು, ಎಲ್ಲ ತುಂಬ ಇಂಪ್ರೂವ್ ಆಗಿದೆ ಮುರುಡೇಶ್ವರ. ನಾವಂತೂ ಪ್ರತಿ ಸಲ ಹೋದಾಗ ಮಿಸ್ ಆಗೋದೇ ಇಲ್ಲ ನಮಗೆ ಮುರುಡೇಶ್ವರ ವಿಸಿಟ್. ಅಂದರೆ ಹತ್ತಿರ ಅಲ್ಲ ನಮಗೆ, ಹಾಗಾಗಿ ಅಲ್ಲಿ ಹೋಗಿ ಮತ್ತು ಅಳ್ವೆಕುಡಿ ಅಂತೇಳಿ ಒಂದು ಪ್ಲೇಸ್ ಉಂಟು, ಅಲ್ಲಿ ಸಹ ಒಳ್ಳೆಯದುಂಟು ಬೀಚ್, ಅಲ್ಲಿ ಹೋಗ್ಬೋದು. ಆಮೇಲೆ ಕಡವಿನ ಕಡ್ಡ ಅಂತೇಳಿ ಉಂಟು, ಅಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಉಂಟು ಮಾತ್ರ ಹೋದರೆ. ನೋಡಿ ಅಲ್ಲಿ ಕಾಣ್ತಾ ಇರೋದೆಲ್ಲ ಇದು ಗೆಸ್ಟ್ ಹೌಸ್ ಥರ, ಅಂದರೆ ಹೋಟೆಲ್ ರೂಮ್ಸ್ ರೆಂಟಿಗೆಲ್ಲ ಕೊಡ್ತಾರೆ. ಈಚೆ ಹೋಟೆಲ್ ಉಂಟು. ನಿಮಗೆ ಮಂಗಳೂರಲ್ಲಿ ಸಹ ತುಂಬ ಪ್ಲೇಸ್ ಉಂಟು ನೋಡಲಿಕ್ಕೆ. ಕಟೀಲು ದುರ್ಗಾ ಪರಮೇಶ್ವರಿ ಎಲ್ಲ ತುಂಬ ಫೇಮಸ್ ಪ್ಲೇಸ್ ಅಲ್ಲ, ಅಂದರೆ ಟೆಂಪಲಲ್ಲೆಲ್ಲ ಧರ್ಮಸ್ಥಳ, ಸುಬ್ರಹ್ಮಣ್ಯ ಹಾಗೆ. ಅಂದರೆ ನಿಮಗೆ ಮೇನು ಬರಬೇಕು ನೀವು ಮಂಗಳೂರಿಗೆ, ಇಲ್ಲೇ ಒಂದು ರೂಮ್ ಮಾಡಿ ಮತ್ತೆ ಎಲ್ಲ ನಿಮಗೆ ಒಂದು ವೆಹಿಕಲ್ ಮಾಡಿ ತಿರುಗ್ಬೋದು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.